ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಶ್ರಾವಣ ಮಾಸದಲ್ಲಿ ಬರುತ್ತೆ. ಸಾಮಾನ್ಯವಾಗಿ ಶ್ರಾವಣ ಮಾಸದ 2ನೇ ಶುಕ್ರವಾರ ಈ ಹಬ್ಬ ಬರುತ್ತೆ. ಬಟ್ ಈ ಸಲ ಬಹುಶಃ ಅದು ಹೆಚ್ಚಾಗಿ ಅಂದರೆ 3ನೇ ಶುಕ್ರವಾರ ಬಂದಿದೆ ಅಂತ ಅಂದ್ಕೊಳ್ತೇವೆ. ಜೊತೆಯಲ್ಲಿ ಏನಂದರೆ ಈ ವರಮಹಾಲಕ್ಷ್ಮಿ ವ್ರತ ಅಂತಲೇ ಕರೆಯೋದು. ಹಬ್ಬ ಅನ್ನೋದಕ್ಕಿಂತ ಹೆಚ್ಚಾಗಿ ವ್ರತ ಅಂತ ಕರೀತಾರೆ. ಈ ವ್ರತವನ್ನು ಕೆಲವ್ರ ಮನೆಗಳ ಸಂಪ್ರದಾಯ ಇರುತ್ತೆ, ಕಳಸ ಇಟ್ಟು ಪೂಜೆ ಮಾಡುವಂಥದ್ದು. ಇನ್ನು ಕೆಲವ್ರ ಮನೆಗೆ ಫೋಟೋಗೆ ಪೂಜೆ ಮಾಡ್ತಾರೆ. ಹಾಗಾಗಿ ಈ ವ್ರತವನ್ನು ಕಳಸ ಇಟ್ಟು ಪೂಜೆ ಮಾಡೋರ ಮನೆಯಲ್ಲಿ ದಂಪತಿಗಳಿಬ್ಬರೂ ಸಹಿತ ಮಾಡ್ತಾರೆ, ಆಚರಿಸ್ತಾರೆ. ಅಂದರೆ ದಂಪತಿಗಳಿಬ್ಬರು ಪುರೋಹಿತರನ್ನ ಕರೆಸಿ ಕಳಸ ಇಟ್ಟು ಒಂದು ವ್ರತವನ್ನು ಮಾಡಿ ಒಂಥರ ಕಂಕಣ ಕಟ್ಕೊಂಡು ವ್ರತವನ್ನು ಮಾಡಿ ಕಡೆಯಲ್ಲಿ ಪುರೋಹಿತರಿಗೆ ಉಪಾಯನ ದಾನವನ್ನು ಕೊಟ್ಟು ಕಳಿಸುವಂತಹ ಪದ್ಧತಿ ಇದೆ. ಈಗಿನ ಕಾಲದಲ್ಲಿ ಸಿಟಿಗಳಲ್ಲಿ, ಬೆಂಗಳೂರು ಅಥವಾ ಕೆಲವು ಮಹಾನಗರ ಪ್ರದೇಶಗಳಲ್ಲಿ ಪುರೋಹಿತರು ಸಿಕ್ಕೋದಿಲ್ಲ. ಸಿಕ್ಕರು ತುಂಬ ಸಂಭಾವನೆ ಜಾಸ್ತಿ ಕೇಳ್ತಾರೆ. ಈ ಥರ ಎಲ್ಲ ಇರೋದ್ರಿಂದ ಸಿಡಿ ಹಾಕ್ಕೊಂಡು ಪೂಜೆ ಮಾಡುವಂಥದ್ದು, ಮೊಬೈಲ್ನಲ್ಲಿ ಪೂಜಾ ಪದ್ಧತಿಗಳನ್ನು ನೋಡ್ಕೊಂಡು ಫಾಲೋ ಮಾಡುವಂಥದ್ದು ಮಾಡಿ ಒಬ್ಬ ಬ್ರಾಹ್ಮಣನಿಗೆ ಅಥವಾ ಗೃಹಸ್ಥ ಬ್ರಾಹ್ಮಣನಿಗೆ ಅಥವಾ ಯಾರಿಗಾದರೂ ಬ್ರಹ್ಮಚಾರಿ ಬ್ರಾಹ್ಮಣನಿಗೆ ಏನು ಮಾಡ್ತಾರೆ, ಉಪಾಯನ ದಾನವನ್ನು ಕೊಟ್ಟು ವ್ರತವನ್ನು ಮುಗಿಸಿದಂತೆ ಒಂದು ಸಮಾಪ್ತಿಯನ್ನು ಮಾಡ್ತಾರೆ. ಬನ್ನಿ ಇವಾಗ ಈ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ತಿಳ್ಕೊಳ್ಳೋಣ. ಈ ವರಮಹಾಲಕ್ಷ್ಮಿ ವ್ರತ ಅನ್ನೋದು ಮಹಾಲಕ್ಷ್ಮಿಯನ್ನು ಕುರಿತು ಆರಾಧಿಸುವಂಥದ್ದು. ಶ್ರಾವಣ ಮಾಸನೇ ಒಂದು ಲಕ್ಷ್ಮೀ ಪೂಜೆಗೆ ವಿಶೇಷವಾದ್ದು. ಈಗಾಗಲೇ ನಾವು ಶ್ರಾವಣ ಶುಕ್ರವಾರ ಆಚರಿಸ್ತಾರೆ ಅಂತ ಕೇಳ್ಕೊಂಬಂದಿದ್ದೇವೆ. ಅಂದರೆ ಶ್ರಾವಣ ಮಾಸದ ಶ್ರಾವಣ ಶುಕ್ರವಾರ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಅದರಲ್ಲೂ ಒಂದು ಶ್ರಾವಣ ಶುಕ್ರವಾರದಲ್ಲಿ ಶ್ರೀ ವರಮಹಾಲಕ್ಷ್ಮಿ ವ್ರತ ಅಂತ ಮಾಡ್ತಾರೆ. ವರಮಹಾಲಕ್ಷ್ಮಿ ಅಂತ ಯಾಕಂತ ಹೇಳ್ತಾರೆ ಅಂದರೆ ಆವತ್ತಿನ ದಿನ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ರೆ ಏನು ಬೇಕಾದರೂ ವರವನ್ನು ಕೊಡ್ತಾಳೆ, ಕೇಳ್ಕೊಂಡಿದ್ದೆಲ್ಲ ವರವನ್ನು ಕೊಡ್ತಾಳೆ ಅಂತಹ ವರಮಹಾಲಕ್ಷ್ಮಿ ಅಂತ ಇದರ ಒಂದು ಅರ್ಥ. ಈ ಹಬ್ಬಕ್ಕೆ ಸಾಮಾನ್ಯವಾಗಿ ಹೆಂಗಳೆಯರು, ಮನೆಯ ಹೆಂಗಸರು ಹಿಂದಿನ ದಿನವೇ ಮಡಿನಲ್ಲಿ ಬಟ್ಟೆ ಹಾಕಿರ್ತಾರೆ. ಹಾಗೂ ಏನು ಕಳಸ ಇಡ್ತಾರೆ ಅದಕ್ಕೆ ಒಂದು ಹೊಸ ಸೀರೆಯನ್ನು ತಂದುಕೊಡ್ತಾರೆ. ಕೆಲವರು ಈ ವರಮಹಾಲಕ್ಷ್ಮಿ ಹಬ್ಬದ ದೇವತೆಗೆ ಅಂತಲೇ ಕೆಲವು ಆಭರಣಗಳನ್ನು ಇಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ನ ತೆಗೆದಿಟ್ಕೊಂಡಿರೋವಂಥದ್ದು ಇದೆ. ನಾವು ಮೈ ಮೇಲೆ ಹಾಕ್ಕೊಂಡಿರೋದು ಯಾವುದು ದೇವರಿಗೆ ಬರಲ್ಲ, ಯಾವ ದೇವರಿಗೂ ಸಹಿತ ಬರಲ್ಲ. ಸೊ ಹೀಗಾಗಿ ಹಿಂದಿನ ದಿನ ಮಡಿ ಬಟ್ಟೆ ಹಾಕ್ಕೊಳ್ಳೋದು, ಏನು ಕಳಸಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ಎತ್ತಿಟ್ಕೊಳ್ಳೋದು ಎಲ್ಲವುದು ಮಾಡ್ತಾರೆ. ಮರುದಿನ ಬೆಳಿಗ್ಗೆ ಏನು ಮಾಡ್ತಾರೆ, ಎಲ್ಲರೂ ಎದ್ದು ಹೆಂಗಳೆಯರು ಮತ್ತು ಮನೆಯ ಗೃಹಸ್ಥ ಒಂದು ಅಭ್ಯಂಗ ಸ್ನಾನ ಮಾಡಿ ತಲೆಗೆಣ್ಣೆ ಹಚ್ಕೊಂಡು ಎರ್ಕೊಂಡು ಆಮೇಲೆ ಏನು ಮಾಡ್ತಾರೆ, ಏನು ಶಾಸ್ತ್ರೋಕ್ತವಾಗಿ ಪುರೋಹಿತರನ್ನ ಕರೆಸಿ ಇಲ್ಲ ಏನು ಅವರು ಮಾಡ್ತಾರೆ ಆ ಒಂದು ಜಾಗವನ್ನು, ಒಂದು ದಿಕ್ಕುಗಳನ್ನು ನೋಡಿಕೊಂಡು ಪೂಜೆ ಮಾಡೋದಕ್ಕೆ ಮಣೆ ಇಟ್ಟು ಅಥವಾ ಮಂಟಪ ಇಟ್ಟು ಅದಕ್ಕೆ ಬಾಳೆಕಂದು ಕಟ್ಟಿ ಅಲ್ಲಿ ಒಂದು ತಟ್ಟೆ ಮೇಲೆ ಒಂದು ಬೆಳ್ಳಿ ಚೊಂಬನ್ನು ಇಟ್ಟು ಕಳಸವನ್ನು ಸ್ಥಾಪನೆ ಮಾಡ್ತಾರೆ. ಅಂದರೆ ಆ ತೆಂಗಿನಕಾಯಿ ಇಟ್ಟು ಮುಖವಾಡ ಇಟ್ಟು ಅದಕ್ಕೆ ಸೀರೆ ಉಡಿಸೋವಂಥವ್ರು, ಬ್ಲೌಸ್ ಪೀಸ್ ಇಡೋವಂಥವ್ರು ಇಡ್ತಾರೆ. ಮತ್ತು ಇಲ್ಲ ಅಂದರೆ ವರಮಹಾಲಕ್ಷ್ಮಿ ಈಗ ವಿಗ್ರಹಗಳೇ ಬರುತ್ತೆ, ಬಟ್ಟೆಗೆ ಹೊಲಿದಿರುವಂಥ ಒಂದು ರೆಡಿಮೇಡ್ ಸಿಗುತ್ತೆ, ಅದನ್ನ ಇಡೋವಂಥವ್ರು ಇಡ್ತಾರೆ. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಏನಿತ್ತು, ಹೊಲಿದಿರುವಂತಹ ಬಟ್ಟೆಗಳು ಯಾವುದು ದೇವರಿಗೆ ಉಡಿಸ್ತಿರ್ಲಿಲ್ಲ. ಹಾಗಾಗಿ ಸೀರೆಯನ್ನು ನೆರಿಗೆ ಹಿಡಿದು ಇಲ್ಲ ಬ್ಲೌಸ್ ಪೀಸನ್ನು ನೆರಿಗೆ ಹಿಡಿದು ಇಡುವಂಥದ್ದೇ ಇತ್ತು. ಹಾಗೂ ಕಳಸದೊಳಗಡೆ ಏನು ಮಾಡ್ತಾರೆ, ಕೆಲವರು ಅಕ್ಕಿ, ಬೆಲ್ಲ, ಕಾಯಿನ್ಸು, ಮಾಮೂಲಿ ಮಂಗಳ ದ್ರವ್ಯಗಳನ್ನು ಅಂದರೆ ಅರಿಶಿನ, ಕುಂಕುಮ, ಬಳೆ ಬಿಚ್ಚೋಲೆ ಹಾಗೂ ಏನು ಮಂತ್ರಾಕ್ಷತೆ, ಡ್ರೈ ಫ್ರೂಟ್ಸು ಹಾಕ್ತಾರೆ. ಕೆಲವ್ರ ಮನೆಯಲ್ಲಿ ನೀರನ್ನು ಹಾಕಿ ಇಡುವಂಥ ಪದ್ಧತಿ ಇರ್ಬೋದು, ಜಲದಲ್ಲಿ ಇಡುವಂಥ ಪದ್ಧತಿನೂ ಇರಬಹುದು, ಅದು ನಮಗೆ ಗೊತ್ತಿಲ್ಲ, ಅವರ ಮನೆಯ ಹಿರಿಯರ ಆಚಾರದಂತೆ ಬರುತ್ತೆ. ಆಮೇಲೆ ಕೆಲವರು ಬೆಳ್ಳಿ ಚೊಂಬಲಿ ಕಳಸವನ್ನಿಟ್ಟು ಕೆಲವರು ಅಂಬಿನ ಕಂದಲಿಗೆ ಇಡ್ತಾರೆ. ಈ ಅಂಬಿನ ಕಂದಲು ಅನ್ನುವಂಥದ್ದು ಒಂದು ವಿಶೇಷವಾದ ಲಕ್ಷ್ಮೀ ಕಂದಲು ಅಂತಲೂ ಕರೀತಾರೆ. ಒಂದು ವಿಶೇಷವಾದ ಒಂದು ಹಿತ್ತಾಳೆಯಲ್ಲಿ ಮಾಡಿರುವಂಥ ಒಂದು ಏನು ಮೆಟಲಲ್ಲಿ ಮಾಡಿರುವಂಥ ಒಂದು ಪೂಜಾ ಪದಾರ್ಥ. ಇದು ಒಂದು ಹೇಗೆ ಅಂದರೆ ಹೀಗೆ ಒಂದು ಹೆಣ್ಣಿನ ಆಕಾರದಲ್ಲೇ ಅದರ ಏನು ಶೇಪ್ ಇರುತ್ತೆ. ಅದಕ್ಕೆ ಒಂದು ಬೆಳ್ಳಿ ಏನು ತಾಳಿ ಅಥವಾ ಬಂಗಾರದ ತಾಳಿ ಅಥವಾ ಒಂದು ಅರಿಶಿನ ಕೊಂದಿನ ಯಥಾಶಕ್ತಿ ಕಟ್ಟಿ ಅದರೊಳಗಡೆ ಅಕ್ಕಿ, ಕಾಯಿಯನ್ನು ಹಾಕಿ ಅದಕ್ಕೆ ಡೈಲಿ ಪೂಜೆ ಮಾಡ್ತಾರೆ. ಯಾವುದೇ ರೀತಿ ಪೂಜೆ ಮಾಡಬೇಕು ಲಕ್ಷ್ಮೀ ಪೂಜೆ ಅಂದರೂ ಈ ಅಂಬಿನ ಕಂದಲಿಗೆ ಮಾಡೋದು ಕೆಲವ್ರ ಮನೆಗಳ ಪದ್ಧತಿ. ಹಾಗೆ ಕೆಲವ್ರ ಮನೆಗಳಲ್ಲಿ ಅಂಬಿನ ಕಂದಲನ್ನು ಇಟ್ಟು ಅದಕ್ಕೆ ಕಳಸವನ್ನು ಸ್ಥಾಪನೆ ಮಾಡುವಂಥದ್ದು ಇರುತ್ತೆ. ಆಮೇಲೆ ಏನು ಮಾಡ್ತಾರೆ, ಕಳಸ್ಥಾಪನೆ ಆದಮೇಲೆ ಗಂಗೆ ಪೂಜೆ ಮಾಡಿ ದೇವರನ್ನು ಯಥಾಶಕ್ತಿ ಆಹ್ವಾನ ಮಾಡಿ ಯಥಾಶಕ್ತಿ ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾರೆ. ಲಕ್ಷ್ಮೀ ಸಹಸ್ರನಾಮ ಹೇಳ್ತಾರೆ. ಕೆಲವರು ಕಾಯಿನ್ಸು ಅಂದರೆ 5 ರೂಪೀಸ್ ಕಾಯಿನ್ಸ್ ಬರುತ್ತೆ ಗೋಲ್ಡ್ ಕಲರ್ದು, ಅದನ್ನು ಇಡೋದು, ನೋಟುಗಳನ್ನು ಇಡೋದು, ಈ ರೀತಿ ಯಥಾಶಕ್ತಿ ಮಾಡ್ತಾರೆ. ಅಲಂಕಾರಗಳನ್ನು, ಹೂವುಗಳನ್ನು ಯಥೇಚ್ಛವಾಗಿ ಉಪಯೋಗಿಸ್ತಾರೆ. ಹಾಗೂ ಶ್ರೀಲಕ್ಷ್ಮಿಗೆ ಕಮಲದ ಹೂವು ಬಹಳ ಪ್ರಿಯವಾದ್ದು. ಆ ಕಮಲದ ಹೂವಿನ ಬೀಜಗಳು ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ, ಕಮಲದ ಹೂವು ಸಿಗುತ್ತೆ ಈ ಟೈಮಲ್ಲಿ, ಅದರಲ್ಲಿ ಪೂಜೆ ಮಾಡ್ತಾರೆ. ಸುಗಂಧ ಬೀರುವಂಥ ಮಲ್ಲಿಗೆ, ಸಂಪಿಗೆ ಮೊದಲಾದ ಸಾಕಷ್ಟು ಏನು ಪುಷ್ಪಗಳಿಂದ ಪೂಜೆ ಮಾಡಿ ಫಲಗಳನ್ನು ಅರ್ಪಿಸ್ತಾರೆ.
ಕೆಲವು ಜನಗಳ ಮನೆಯಲ್ಲಿ ಇದಕ್ಕೆ ನಾನಾ ರೀತಿಯ ತಿಂಡಿ ಪದಾರ್ಥಗಳನ್ನು ಮಾಡಿ ಇಡುವಂಥದ್ದು ನೈವೇದ್ಯಕ್ಕೆ ಇದೆ. ಹಾಗೂ ಸುಮಾರು ರೀತಿಯ ಶೋ ಗಿಡಗಳನ್ನು ಇಡುವಂಥದ್ದು, ಅಲಂಕಾರ ಮಾಡುವಂಥದ್ದು ಸಹಿತ ಇದೆ. ಆದರೆ ಷೋಡಶೋಪಚಾರ ಮಾಮೂಲಾಗಿ ಎಲ್ಲರೂ ಮಾಡಿ ಲಕ್ಷ್ಮೀ ಸಹಸ್ರನಾಮ, ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳಿಕೊಂಡು ಕುಂಕುಮಾರ್ಚನೆಯನ್ನು ಮಾಡ್ತಾರೆ. ನೋಡಿ, ಯಾವುದೇ ಹೆಣ್ದೇವರಾದರೂ ಕುಂಕುಮಾರ್ಚನೆ ಬಹಳ ಇಂಪಾರ್ಟೆಂಟ್, ಇಲ್ಲಿ ತುಂಬ ಪ್ರಮುಖವಾದ್ದು. ದೇವ್ರು ಯಾವುದಕ್ಕೆ ಹೆಣ್ದೇವ್ರು ಒಲಿಲ್ಲ ಅಂದರೆ ಕುಂಕುಮಾರ್ಚನೆಗೆ ಒಲ್ದೇ ಒಲಿತಾಳೆ. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಆದಮೇಲೆ ಏನೋ ಒಂದು ನೈವೇದ್ಯಕ್ಕೆ ಹಬ್ಬದ ಅಡುಗೆನ ಮಾಡಿರ್ತಾರೆ. ಕೆಲವರು ಬೇಳೆ ಒಬ್ಬಟ್ಟನ್ನೇ ಮಾಡೋದು, ಪಾಯಸ, ಗೋಧಿ ಒಡಕಲಿನ ಪಾಯಸ ಮಾಡ್ತಾರೆ, ವಿಶೇಷವಾದ್ದು. ಮಾಮೂಲಿ ಶಾವಿಗೆ ಪಾಯಸ, 2 ಬಗೆ ಪಲ್ಯ, 2 ಬಗೆ ಕೋಸಂಬರಿ, ಪುಳಿಯೋಗರೆ ಅಥವಾ ಚಿತ್ರಾನ್ನ, ಸಾರು, ಹುಡಿ, ತೊವ್ವೆ, ತುಪ್ಪ, ಇವೆಲ್ಲವುದು, ಮಜ್ಜಿಗೆ, ಇವೆಲ್ಲವುದು ಇರುವಂಥದ್ದೇ. ಇಲ್ಲಿ ಶ್ರೀಲಕ್ಷ್ಮಿ ಅಂದರೆ ವರಮಹಾಲಕ್ಷ್ಮೀ ದೇವಿಗೆ ಪ್ರಿಯವಾದ್ದು ಅಂದರೆ ಬೇಳೆ ಒಬ್ಬಟ್ಟು ಅಂತ ಬೇಳೆ ಒಬ್ಬಟ್ಟನ್ನು ಮಾಡುವಂಥವ್ರು ಇರ್ತಾರೆ. ಅದು ಕಡಲೆಬೇಳೆ ಒಬ್ಬಟ್ಟು, ತೊಗರಿಬೇಳೆ ಒಬ್ಬಟ್ಟು, ಒಟ್ಟಿನಲ್ಲಿ ಹೂರ್ಣದ ಒಬ್ಬಟ್ಟನ್ನು ಮಾಡ್ತಾರೆ. ಇಲ್ಲ ಸಿಹಿ ಪದಾರ್ಥ ಯಾವುದನ್ನಾದರೂ ಮಾಡುವಂಥ ಒಂದು ಸಂಪ್ರದಾಯ ಇರುತ್ತೆ. ಇದನ್ನು ನೈವೇದ್ಯ ಮಾಡಿದ್ದಾದಮೇಲೆ ಮನೆ ಮಂದಿ ಎಲ್ಲ ನಮಸ್ಕಾರ ಮಾಡ್ತಾರೆ. ಆಮೇಲೆ ಪೂಜೆಯನ್ನು ಸಮಾಪ್ತಿಗೊಳಿಸ್ತಾರೆ. ಸಂಕಲ್ಪ ಮಾಡಿ ಅದಕ್ಕೆ ಅರ್ಘ್ಯವನ್ನು ಕೊಟ್ಟು ಯಥಾಶಕ್ತಿ ಮರುಪೂಜೆ ಮಾಡ್ತಾರೆ. ಪುನಃ ಪೂಜೆಯನ್ನು ಮಾಡ್ತಾರೆ. ಎಲ್ಲ ಆರತಿ ಎಲ್ಲ ಆದ ನಂತರ ಎಲ್ಲರೂ ಏನು ಮಾಡ್ತಾರೆ, ಏನು ದ್ರವ್ಯಗಳನ್ನು ಮತ್ತು ಬ್ಲೌಸ್ ಪೀಸು, ಬಳೆ, ಕುಂಕುಮ, ಅರಿಶಿನ, ಸಿಂಧೂರ, ಇದು ನೋಡಿ ಒಂದು ಹೇಳ್ಬೋದು. ಈ ದೇವಿಗೆ ವರಮಹಾಲಕ್ಷ್ಮಿ ಅಥವಾ ಯಾವುದೇ ಹೆಣ್ದೇವರಿಗೆ ಷೋಡಶ ಸಿಂಗಾರಗಳು, 16 ಬಗೆಯ ಶೃಂಗಾರ ವಸ್ತುಗಳನ್ನು ನಾವು ಪೂಜೆ ಮಾಡಬೇಕು. ಅದರಲ್ಲಿ ಸಿಂಧೂರನೂ ಒಂದು ನಾವು ಉಪಯೋಗಿಸ್ತೀವಿ. ಆಮೇಲೆ ಬುಕ್ಕಿ ಹಿಟ್ಟು ಅಂತ ಒಂದು ಸಿಗುತ್ತೆ, ಅದನ್ನು ಹೆಣ್ಣು ದೇವರಿಗೆ ವಿಶೇಷವಾಗಿ ನಾವು ಪೂಜೆಯಲ್ಲಿ ಉಪಯೋಗಿಸ್ತೀವಿ. ಅದು ಏನೇನು ನಾವು ಪೂಜೆಯಲ್ಲಿ ಉಪಯೋಗಿಸ್ತೀವೋ ಅದೇ ಷೋಡಶ ಶೃಂಗಾರ ವಸ್ತುಗಳನ್ನು ನಾವು ಒಂದು ಬ್ಲೌಸ್ ಪೀಸು, ಬಳೆ ಇಂಥದ್ರ ಜೊತೆಯಲ್ಲಿ ಏನು ಮಾಡ್ತೀವಿ, ಮುತ್ತೈದರಿಗೆ ನಾವು ಅರಿಶಿನ ಕುಂಕುಮ ಕೊಡ್ತೀವಿ. ಜೊತೆಯಲ್ಲಿ ತೆಂಗಿನಕಾಯಿ, ಹಣ್ಣು, ಡ್ರೈ ಫ್ರೂಟ್ಸು ಇಟ್ಟು ಕೊಡುವಂತಹ ಪದ್ಧತಿನೂ ಇದೆ. ತಿಂಡಿಗಳನ್ನು ಮಾಡಿರುವವರು ತಿಂಡಿಗಳನ್ನು ಸಹಿತ ಮುತ್ತೈದರಿಗೆ ಮತ್ತು ಮಕ್ಕಳಿಗೆ ಹಂಚುತ್ತಾರೆ. ಈ ರೀತಿ ಆದಮೇಲೆ ವರಮಹಾಲಕ್ಷ್ಮಿ ಹಬ್ಬದ ಏನು ಕಥೆ ಇರುತ್ತೆ ಅದನ್ನ ಕಥೆಯನ್ನು ಓದ್ತಾರೆ. ಸಂಜೆ ಹಾಡಿರೋರು ಹಾಡು ಹೇಳ್ಕೊತಾರೆ, ಹಾಡಿನ ರೂಪದಲ್ಲಿ ಹೇಳೋರು ಹೇಳ್ತಾರೆ, ಕಥೆಯನ್ನು ಓದ್ತಾರೆ. ನಂತರ ಏನಾಗುತ್ತೆ, ಸಂಜೆ ಆರತಿ ಮಾಡಿ ಎಲ್ಲರನ್ನೂ ಆರತಿಗೆ ಕರೆದು ಮತ್ತು ಮಹಿಳೆಯರಿಗೆ, ಮಕ್ಕಳಿಗೆ ಎಲ್ಲ ಕುಂಕುಮ ಕೊಟ್ಟು ತಾಂಬೂಲ ಕೊಡೋ ಪದ್ಧತಿ ಇರುತ್ತೆ. ಇಲ್ಲಿಗೆ ವರಮಹಾಲಕ್ಷ್ಮಿ ಹಬ್ಬದ ಒಂದು ದಿನದ ಕತೆ ಮುಕ್ತಾಯ ಆಗುತ್ತೆ. ಮರುದಿನ, ಅವತ್ತಿನ ದಿನ ವಿಸರ್ಜನೆ ಯಾರೂ ಮಾಡಲ್ಲ. ಮರುದಿನ ಏನು ಮಾಡ್ತಾರೆ, ಪುನಃ ಪೂಜೆ ಮಾಡಿ, ಸಿಂಪಲ್ಲಾಗಿ ಪೂಜೆ ಮಾಡಿ, ನೈವೇದ್ಯ ಮಾಡಿ, ಏನಾದರೂ ಸಿಹಿಯನ್ನು ದೇವರನ್ನು ಕದಲಿಸಿ ಅವರೇನು ಮಾಡ್ತಾರೆ, ವಿಸರ್ಜನೆಯನ್ನು ಮಾಡ್ತಾರೆ. ಆಮೇಲೆ ಪೂಜಾ ದ್ರವ್ಯಗಳನ್ನು ಮತ್ತು ದೇವರನ್ನು, ಗೊಂಬೆಯನ್ನು ಎಲ್ಲದನ್ನು ಎತ್ತಿಟ್ಕೋತಾರೆ. ಇಲ್ಲಿ ವಿಶೇಷವಾಗಿ ಹೇಳಬೇಕಾದ್ದೇನೆಂದರೆ, ಈ ವರಮಹಾಲಕ್ಷ್ಮಿ ವ್ರತದಲ್ಲಿ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಮಾಡುವಂಥ ವ್ರತ ಕೆಲವ್ರ ಮನೇಲಿ ಪದ್ಧತಿ ಇರುತ್ತೆ, ಕೆಲವ್ರ ಮನೇಲಿ ಹೆಂಗಸರು ಮಾತ್ರ ಮಾಡ್ತಾರೆ. ಇದಕ್ಕೂ ದೋರಗ್ರಂಥಿ ಇರುತ್ತೆ. ದೋರಗ್ರಂಥಿ ಪೂಜೆ ಮತ್ತು ದೋರಗ್ರಂಥಿಯನ್ನು ಕಟ್ಕೊಳ್ಳೋವಂಥದ್ದು ಬಲಗೈಗೆ ಹೆಂಗಳೆಯರು ಪೂಜೆ ಮಾಡಿ ಇರುತ್ತೆ. ಇದ್ರ ಜೊತೆಲಿ ಇನ್ನೊಂದು ನಿಮಗೆಲ್ಲ ಗೊತ್ತಿರ್ಬೋದು, ಕಳಸಾಪುರ ಅನ್ನೋ ಊರು ಚಿಕ್ಕಮಗಳೂರು ಡಿಸ್ಟ್ರಿಕ್ಟಲ್ಲಿದೆ. ಅದು ವರಮಹಾಲಕ್ಷ್ಮಿ ಒಂದು ವ್ರತಕ್ಕೆ ತುಂಬ ಪ್ರಸಿದ್ಧವಾದಂತಹ ಊರು. ಅಲ್ಲಿ ತುಂಬ ಹಿಂದೆ ಯಾರದೋ ಮನೆಯಲ್ಲಿ ವರಮಹಾಲಕ್ಷ್ಮಿನೇ ಹಬ್ಬದ ದಿನ ಬಂದು ಮಕ್ಕಳಿಗೆ ಅಡುಗೆ ಬಡಿಸಿ ಹೋಗ್ತಾಳೆ. ಮಕ್ಕಳು ಊಟ ಮಾಡ್ತಾರೆ ನೋಡಿ, ಗಾಬರಿಯಾದ ಮನೆ ಹೆಂಗಳೆಯರು ಕೇಳಿದಾಗ ಎಲ್ಲಿ ಅಂತ ನೋಡಿದಾಗ ಅದೇ ಅವ್ರದ್ದೇ ಪ್ರತಿರೂಪವಾಗಿದ್ದ ವರಮಹಾಲಕ್ಷ್ಮಿಯನ್ನು ನೋಡ್ತಾರೆ. ಅವಳನ್ನ ಹಿಡ್ಕೊಳ್ಳೋಕ್ಕೆ, ಮುಟ್ಟಕ್ಕೆ ಅಂತ ಹೋದಾಗ ಅವಳು ಅಂತರ್ಧಾನಳಾಗಿ ಅವಳ ಸೀರೆ ಸೆರಗು ಮಾತ್ರ ಸಿಗುತ್ತೆ, ಚಿನ್ನದ್ದು. ಆ ಜರಿ ಈಗಲೂ ಕೆಲವ್ರ ಮನೆಯಲ್ಲಿ ಅವರ ಒಂದು ದಾಯಾದಿಗಳು, ಅವರ ಒಂದು ವಂಶಸ್ತ್ರ ಮನೆಯಲ್ಲಿ ಇದೆ, ಅದಕ್ಕೇ ಪೂಜೆ ಮಾಡ್ತಾರೆ. ಅಲ್ಲೆಲ್ಲ ಹೇಗೆ ಅಂತಂದರೆ ಸಂಜೆ ಪೂಜೆ, ಗೋಧೂಳಿ ಸಮಯದಲ್ಲಿ ಲಕ್ಷ್ಮಿ ಬರ್ತಾಳೆ ಅಂತ ಸಂಜೆ ಪೂಜೆ ಶುರು ಮಾಡಿ ಮಂಗಳಾರತಿ ಮಾಡಿ, ಎಲ್ಲರ ಮನೇಲೂ ಮಂಗಳಾರತಿ ಮಾಡಿ ಮುಗಿಯುವಂಥ ಟೈಮ್ಗೆ ಆವಾಗ ರಾತ್ರಿ ಆಗುತ್ತೆ. ಆವಾಗ ಎಲ್ಲರ ಮನೇಲೂ ಮಂಗಳಾರತಿ ಆದಮೇಲೆ ಮುಖ್ಯ ಏನು ವಂಶಸ್ಥರಿದ್ದಾರೆ ಅವ್ರ ಮನೇಲಿ ಮಂಗಳಾರತಿ ಆಗಿ ಆವಾಗ ಊಟ ಮಾಡ್ತಾರೆ. ಮುತ್ತೈದರಿಗೆ ಹೇಳಿಕೊಂಡು ಊಟಕ್ಕೆ ಕರೆದಿರ್ತಾರೆ. ಇದೊಂದು ಸಂಪ್ರದಾಯ ಏನು ಕಳಸಾಪುರದಲ್ಲಿದೆ. ಕಳಸಾಪುರದ ವರಮಹಾಲಕ್ಷ್ಮಿ ವ್ರತ ಅನ್ನೋದು ಬಹಳ ಒಂದು ಪ್ರಸಿದ್ಧವಾದ್ದು. ಅವತ್ತು ಅಲ್ಲಿ ಹೋಗಿ ಏನೇ ಕೇಳಿಕೊಂಡ್ರು, ಎಸ್ಪೆಷಲಿ ಮಕ್ಕಳಾಗದವ್ರು ಏನಾದರೂ ಕೇಳಿಕೊಂಡ್ರೆ ಅವತ್ತೊಂದು ರಾತ್ರಿ ಅಲ್ಲಿ ಮಲಗಿದ್ರೆ ಏನೋ ಒಂದು ಸಿಂಪ್ಟಮ್ ಸಿಗುತ್ತೆ ಅನ್ನೋ ಒಂದು ರೂಮರ್ ಸಹಿತ ಇದೆ. ಇಷ್ಟು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನಾವು ಏನು ತಿಳ್ಕೊಂಡಿರುವಂಥದ್ದು. ಜೊತೆಯಲ್ಲಿ ನಾವು ಲಕ್ಷ್ಮಿ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ, ಇವಾಗ ಲಕ್ಷ್ಮೀ ದೇವಿಯ ಬಗ್ಗೆ ತಿಳ್ಕೊಬೇಕು ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಲಕ್ಷ್ಮೀ ದೇವಿ ಏನು ಒಂದು ಕ್ಷೀರ ಸಮುದ್ರದಿಂದ ಉದ್ಭವಿತ ಆದಂಥವಳು, ಅಲ್ಲಿ ಹುಟ್ಟಿದಂಥವಳು, ಸಮುದ್ರ ಕನ್ಯೆ.
ಹಾಗಾಗಿ ಲಕ್ಷ್ಮಿಗೆ ತವ್ರ ಮನೆ ಮೇಲೆ ಭಾಳ ಪ್ರೀತಿ, ಎಲ್ಲ ಹೆಣ್ಮಕ್ಳಿಗೂ ಹಾಗೇನೆ. ಆ ಲಕ್ಷ್ಮೀದೇವಿ ಏನನ್ನು ಕೊಟ್ಟರೆ ಸಂಪ್ರೀತಳಾಗ್ತಾಳೆ ಅಂತಂದರೆ, ಅವಳ ತವರಿನಲ್ಲಿ ಹುಟ್ಟಿರುವಂಥದ್ದು ಕ್ಷೀರ ಸಮುದ್ರದಲ್ಲಿ ಏನು ಹುಟ್ಟಿತ್ತು, ಕಲ್ಪವೃಕ್ಷ, ಕಾಮಧೇನು, ಐರಾವತ, ಉಚ್ಚೇಶ್ವಸ, ಬಿಳಿ ಕುದುರೆ, ಬಿಳಿ ಆನೆ, ಹಾಗೂ ತೆಂಗಿನ ಮರ ಅಂದರೆ ತೆಂಗಿನಕಾಯಿ ಕೊಟ್ಟರೆ, ಆಮೇಲೆ ಇದು ಏನು ಕಲ್ಪತರು, ಕಲ್ಪವೃಕ್ಷ, ಕಲ್ಪತರು, ಕಾಮಧೇನು, ಹಸುಗೆ ಪೂಜೆ ಮಾಡಿದ್ರೆ, ಹಾಲನ್ನು ಕೊಟ್ಟರೆ ಮುತ್ತೈದರಿಗೆ, ಇಲ್ಲ ಹಾಲನ್ನು ನೈವೇದ್ಯ ಮಾಡಿದ್ರೆ, ತೆಂಗಿನಕಾಯಿ ತಾಂಬೂಲ ಕೊಟ್ಟರೆ ತೆಂಗಿನಕಾಯಿನ ಒಡೆದು ನೈವೇದ್ಯ ಮಾಡಿದ್ರೆ, ಹಾಗೂ ಬಿಳಿ ಕುದುರೆಯ ಪ್ರತಿಕೃತಿಗಳನ್ನು ಕೊಟ್ಟರೆ, ಬಿಳಿ ಆನೆಯ ಒಂದು ಪ್ರತಿಕೃತಿಗಳನ್ನು ಕೊಟ್ಟರೆ, ಹಿಂದೆಲ್ಲ ತುಂಬ ಹಿಂದೆ ಆನೆ ಬರೋದು ಉಂಗುರ ಅಂತಲೇ ಇತ್ತು, ಹಾಕ್ಕೊಂಡು ಲಕ್ಷ್ಮಿ ಇರ್ತಾಳೆ ಅಂತ. ಅದೇ ರೀತಿ ಒಂದು ಸಮುದ್ರದಲ್ಲಿ ಇರುವಂತಹ ಜಲಚರಗಳು ಅಂದರೆ ಕೂರ್ಮ, ಆನೆ, ಮೀನು, ಮೊಸಳೆ, ಅಂದರೆ ಇವುಗಳ ಮೊಸಳೆಗೆ ಯಾರು ಹಾಕ್ಕೊಳ್ಳಲ್ಲ, ಮೀನಿನ ಒಂದು ಪ್ರತಿಕೃತಿಯ ಇಯರಿಂಗ್ಸ್ ಆಗಲಿ, ಅಥವಾ ಒಂದು ಆಮೆಯ ಪ್ರತಿಕೃತಿಯ ಒಂದು ಉಂಗುರಗಳನ್ನಾಗಲಿ, ಅಥವಾ ಸಮುದ್ರದಲ್ಲಿ ಸಿಗುವಂಥ ಮುತ್ತಾಗಲಿ, ಹವಳ ಆಗಲಿ ನಾವು ಧರಿಸಿದರೆ, ಪೂಜೆ ಮಾಡಿದ್ರೆ, ದಾನ ಕೊಟ್ಟರೆ, ಅಥವಾ ದೇವರಿಗೆ ಸಮರ್ಪಿಸಿದರೆ ಲಕ್ಷ್ಮಿ ಒಲಿತಾಳೆ ಅನ್ನೋದು ನನ್ನ ಒಂದು ಗಮನಕ್ಕೆ ಬಂದಂತಹ ಅಂಶ. ವೀಕ್ಷಕರೇ, ಇವಾಗ ನೀವು ಎಲ್ಲ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಹಾಗೂ ಲಕ್ಷ್ಮೀ ದೇವಿಯ ಪೂಜೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರಿ ಅಂತ ಭಾವಿಸ್ತೇನೆ.